ನಮಸ್ಕಾರ ಸ್ನೇಹಿತರೆ, ವರ್ಷ ಖುಷಿ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದು ಟೊಮೆಟೊ ಚಟ್ನಿ. ಬಿಸಿ ಬಿಸಿ ಅನ್ನದ ಜೊತೆ ನಾವು ಬೆರೆಸ್ಕೊಂಡು ತಿಂತಿದ್ದೀವಿ ಅಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಕಣ್ರಿ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಟೊಮೆಟೊ ಚಟ್ನಿ. ಈ ರೆಸಿಪಿನ ಜಸ್ಟ್ 5 ಮಿನಿಟ್ಸಲ್ಲಿ ನಾವು ರೆಡಿ ಮಾಡ್ಕೋಬೋದು. ಇನ್ಯಾಕೆ ಲೇಟ್, ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಬಿಡೋಣ. ಮೊದಲಿಗೆ ಈ ಟೊಮೊಟೊ ಚಟ್ನಿಗೆ ನಾವು ಏನೇನು ಹಾಕ್ಕೊಂಡು ಹುರ್ಕೋಬೇಕು ಅದನ್ನು ನೋಡ್ಕೊಬಿಡೋಣ. ಮೊದಲು ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ 3 ಟೇಬಲ್ ಸ್ಪೂನಷ್ಟು. ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಲೇ ಟೊಮೊಟೊ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಬೆಳ್ಳುಳ್ಳಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. 4 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಯಾವಾಗಲೂ ಕಡಿಮೆ ಕ್ವಾಂಟಿಟಿನೇ ಇರಲಿ. ಹಾಗೆ ಹಸಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕಡ್ಡಿಗಳನ್ನ ಅಥವಾ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿಣದ ಪುಡಿ ಕೂಡ 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಫುಲ್ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗ್ತಾ ಇದೆ, ಚೆನ್ನಾಗಿ ಬೆಂದು. ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ನಾನು 4 ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಹಸಿ ಮೆಣಸಿನ್ಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ. ಹಾಗೆ ನೀವು ನೀರು ಹಾಕ್ಕೊಂಡು ಏನಾದರೂ ಬೇಯಿಸ್ಕೊಂಡಿದ್ದೀರಾ ಅಂದರೆ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಚೆನ್ನಾಗೇ ಇರುತ್ತೆ. ಈಗ ಇದು ಬೆಂದಿದೆ. ನಾನು ಇದನ್ನ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಮಿಕ್ಸಿ ಜಾರ್ಗೆ ನಾನು ಇಷ್ಟೊತ್ತು ಏನೇನು ರುಬ್ಕೊಂಡಿದ್ದೀರೋ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ನಾನು ತರಿಯಾಗಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಪೇಸ್ಟು ಮಾಡ್ಕೋಬೇಡಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಬಿಡೋಣ. ನಾನು ಮೊದಲಿಗೆ ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಹಿಂಗನ್ನ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸಿಡಿದ ಮೇಲಕ್ಕೆ ನಾನು 1/4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಅರ್ಧ ಈರುಳ್ಳಿ ಹಾಕೋದು ಕೂಡ ಚೆನ್ನಾಗಿರಲ್ಲ, ಬಾಯಿಗೆ ಬರೀ ಈರುಳ್ಳಿ ಸಿಗ್ತಾ ಇರುತ್ತೆ. ಸೊ ನಾನೀಗ ಮಸಾಲೆನ ನಾವೇನು ರುಬ್ಕೊಂಡಿದ್ವಿ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲೇ ಒಂದು 1 ಮಿನಿಟ್ ಅಷ್ಟೊತ್ತಾದರೂ ನೀವು ಫ್ರೈ ಮಾಡ್ಕೊಂಡು ಅದಾದಮೇಲಕ್ಕೆ ವಾಟರ್ನ ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ವಾಟರ್ನ ಆ್ಯಡ್ ಮಾಡ್ಕೋಬೋದು. ಇಫ್ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂತಂದರೆ ಕಡಲೆಪಪ್ಪು, ಕೊಬ್ಬರಿ ಇದೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಟೊಮೊಟೊ ಹಾಕಿ ಮಾಡಿದ್ರೇ ಅಲ್ವಾ ಟೊಮೊಟೊ ಚಟ್ನಿ ಚೆನ್ನಾಗಿರೋದು. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೀರಾ ಅಂತಂದರೆ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ. ಅಷ್ಟೇ ಕಣ್ರಿ, ಜಸ್ಟ್ 5 ಮಿನಿಟ್ಸಲ್ಲೇ ಈ ಟೊಮೊಟೊ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಮತ್ತು ಇನ್ಯಾಕೆ ಲೇಟ್, ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಹಾಗೆ ಮರ್ತೋಗ್ದಿರ ಲೈಕ್ ಶೇರ್ ಕೂಡ ಮಾಡ್ಕೊಂಡು ಹೋಗಿ. ಹಾಗೆ ಒಂದು ನಿಮಿಷ, ವರ್ಷ ಖುಷಿ ಕುಕಿಂಗ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಹೋಗಿ. ಥ್ಯಾಂಕ್ ಯು.